ಈಗ ನಮ್ಗೊಂದು ಕಷ್ಟ ಬಂದೈತಪ್ಪ, ಇವತ್ತು ನಾವು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಆ ಬಿಸ್ನೆಸ್ನೊಳಗೆ ನಾವು ಒಂದು ಸ್ವಲ್ಪ ಲಾಸ್ ಆಗೋದು ಸಹಜ. ಲಾಸ್ ಆದ್ನಿ ಅಂದ್ರೆ ಎಲ್ಲಿ ಲಾಸ್ ಆಗೀನಿ ಅಂಥೇಳಿ ಅನ್ನೋದ್ರ ಕಡೆ ನಮ್ಮ ಗಮನ ಇರ್ತೈತೆ ವಿನ ಚರಣ ಸಾಹಿತ್ಯವನ್ನು ಓದ್ಕೊಂಡವ್ರಿಗೆ, ಶರಣ ಸಾಹಿತ್ಯವನ್ನು ತಿಳ್ಕೊಂಡವ್ರಿಗೆ, ಶರಣರ ವಿಚಾರಧಾರೆಗಳು ಹೆಂಗಂತಂದ್ರೆ ನನ್ನ ಸೋಲು ಎಲ್ಲಾಯ್ತು ಅನ್ನೋದ್ರ ಕಡೆ ಗಮನ ಇರ್ತೈತೆ ವಿನ ನನ್ನ ಸೋಲನ್ನು ಯಾರೋ ಒಬ್ರು ಮಾಡಿದ್ರು ಅಂತೇಳಿ ಅನ್ನುವಂಥ ಎದುರಿಗೆ ಟೀಕಾ ಮಾಡೋದ್ರ ಕಡೆ ಮತ್ತೊಬ್ಬರ ಮ್ಯಾಗ ಆರೋಪನೆ ಮಾಡಂಗಿಲ್ಲ. ಈಗ ನನ್ನ ಕಷ್ಟ ಬಂದೈತಂದ್ರೆ ಇಲ್ರಿ ನನ್ನ ನಶೀಬ್ ಕೆಟ್ಟಿತ್ತು, ದೇವ್ರು ನನ್ನ ಹಣೆ ಬರ ಹೆಂಗೆ ಬರ್ದಿನ ಏನೋ, ಹಿಂಗೆ ಈ ಪಲಾಯನವಾದಗಳ ಶರಣರಾಗಿರಂಗಿಲ್ಲ. ಆ ಶರಣರಾದಂಥವ್ರು ಏನು ಮಾಡ್ತಾರೆ, ದಿಟ್ಟತನದಿಂದ ಅದನ್ನು ಎದುರಿಸ್ತಾರೆ. ನನ್ನ ಸಮಸ್ಯೆ ಎಲ್ಲ ಆಯಿತು, ಆ ಸಮಸ್ಯೆಯನ್ನು ಸರಿ ಮಾಡೋದ್ರ ಕಡೆ ಗಮನ ಕೊಡ್ತೀನಿ ವಿನಃ ಆ ಸಮಸ್ಯೆಯನ್ನು ನಾನು ಮತ್ತೊಬ್ಬರ ಮೇಲೆ ಹಾಕಕ್ಕೆ ಪ್ರಯತ್ನ ಮಾಡಂಗಿಲ್ಲ. ಇಡೀ ಶರಣ ಚಳವಳಿಯಲ್ಲಿ ಮಹಿಳೆಯರು ವಹಿಸಿದಂಥ ದಿಟ್ಟತನ ಮತ್ತು ದಿಟ್ಟ ಪಾತ್ರ ನಿರ್ವಹಣೆಗೆ ಯಾವ ಘಟನೆಗಳನ್ನು ನೀವು ನೆನಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಿ? ದಿಟ್ಟತನದ ಹೋರಾಟ ಅಂತ ಹೇಳಂತಂದ್ರೆ ಅಕ್ಕನಾಗಮ್ಮನ ನಾವು ತಗೋಬೇಕಾಗ್ತದೆ ಸರ್. ಅಕ್ಕನಾಗಮ್ಮ ಒಬ್ಬ ಗೃಹಿಣಿಯಾಗಿ, ದಿಟ್ಟ ಮಹಿಳೆಯಾಗಿ, ಬಸವಣ್ಣನವರ ಪೂರ್ವದೊಳಗೂ ಕೂಡ ಇರ್ತಾರೆ, ಉತ್ತರಾರ್ಧ ಪೂರ್ವಾರ್ಧ ಅಂತ ಏನು ಹೇಳ್ತೀವಲ್ಲ, ಅಂದ್ರೆ ಬಸವಣ್ಣನವ್ರ ಹುಟ್ಟಿನ ಜೊತೆಗೆ ಆಕೆ ಇರುವುದನ್ನು ನೋಡ್ತೀವಿ. ಆಮೇಲೆ ಬದುಕಿನ ಮಧ್ಯಂತರದೊಳಗೂ ನಾವು ತಾಯಿಯನ್ನು ನೋಡ್ತೀವಿ.